Dear friends, welcome to my YouTube channel, The Classic Corner. ನಾ ಪ್ರತಿ ವಿಡಿಯೋದಲ್ಲಿ ಹೇಳಿದ ಹಾಗೆ ನಮ್ಮ ಈ ಇಂಗ್ಲಿಷ್ ಗ್ರಾಮರ್ ಕೋರ್ಸ್ ಮತ್ತು ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ 3 ಹಂತಗಳಲ್ಲಿ ನಡೆಯುತ್ತದೆ. ಮೊದಲನೇ ಹಂತ ವೊಕ್ಯಾಬುಲರಿ, ಎರಡನೇ ಹಂತ ಗ್ರಾಮರ್, ಮೂರನೇ ಹಂತ ಯಾವುದು ಕಂಪೋಸಿಷನ್. ವೊಕ್ಯಾಬುಲರಿ ಮತ್ತು ಗ್ರಾಮರ್ ಸೈಮಲ್ಟೇನಿಯಸ್ ಆಗಿ ನಡೀತಾವ. ಗ್ರಾಮರ್ ಟಾಪಿಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲ 15-20 ನಿಮಿಷಗಳ ಕಾಲ ನಾವು ವೊಕ್ಯಾಬುಲರಿಗೆ ರಿಲೇಟೆಡ್ ಆದಂತ ಟಾಪಿಕ್ ಅನ್ನು ತಗೊಂಡು ಅದನ್ನ ಪ್ರಾಕ್ಟೀಸ್ ಮಾಡ್ತೀವಿ. ಓಕೆ, ಈಗ ವರ್ಬ್ ಚಾಪ್ಟರ್ ಅನ್ನ ನಾವು ತಗೊಂಡಿವೆ. ಆಲ್ರೆಡಿ ಸಾಕಷ್ಟು ಬಹಳಷ್ಟು ವರ್ಬ್ಸ್ ಗಳನ್ನ ನಾವು ಈಗ ಚರ್ಚೆ ಮಾಡಿದ್ದೀವಿ, ಪ್ರಾಕ್ಟೀಸ್ ಮಾಡಿದ್ದೀವಿ. 200ಕ್ಕಿಂತ ಹೆಚ್ಚು ವರ್ಬ್ಸ್ ಗಳನ್ನ ನಾ ಕೊಡ್ತೀನಿ. ಇಂಗ್ಲಿಷ್ ಕಲಿಬೇಕಾದ್ರ ಮೊದಲು ವರ್ಬ್ಗಳ ಪರಿಚಯ ಬೇಕೇ ಬೇಕು. ಅದರಲ್ಲಿನೂ ಸಹಿತ ಈ 3 ಫಾರ್ಮ್ ವರ್ಬ್ 3 ಫಾರ್ಮ್ದಲ್ಲಿ ಇರ್ತದ. ಆ 3 ಫಾರ್ಮ್ಗಳ ಪರಿಚಯ ನಿಮಗೆ ಬೇಕೇ ಬೇಕು. ಇಲ್ಲದೇ ಇದ್ರೆ ಇಂಗ್ಲಿಷ್ ಮಾತಾಡೋದು ಕಷ್ಟ ಆಗುತ್ತೆ. ಸ್ವಲ್ಪ ಮಟ್ಟಿಗೆ ಮಾತ್ರ ಮಾತಾಡಕ್ ಕಲಿತೀರಿ. ಆಲ್ ಟೈಪ್ಸ್ ಆಫ್ ಸೆಂಟೆನ್ಸಸ್ ಅನ್ನ ಮಾತಾಡಕ್ ಆಗುದಿಲ್ಲ. ಸೊ ವರ್ಬ್ಸ್ 3 ಫಾರ್ಮ್ಗಳಲ್ಲಿ ಇರ್ತದ. ಆ 3 ಫಾರ್ಮ್ಗಳ ಪರಿಚಯ ನಮಗೆ ಬೇಕು. ಈಗ ಇನ್ನೊಂದು ಫಾರ್ಮ್ ಬರ್ತದ V4 ಅಂತೇಳಿ. V4 ಏನಂತಂದ್ರ ಈ ಫಸ್ಟ್ ಫಾರ್ಮ್ V1 ಫಾರ್ಮ್ ಏನೈತಲ್ಲ ಅದಕ್ಕೆ ING ಹಚ್ತೀವಿ. ಗವರ್ನಿಂಗ್, ಗ್ರೋಯಿಂಗ್, ಹಾಲ್ಟಿಂಗ್, ಹ್ಯಾಂಪರಿಂಗ್ ಯಾವುದೇ ವರ್ಬ್ ಇರ್ಲಿ V1 ಗೆ ING ಹಚ್ಚಿದ್ರೆ ಅದು V4 ಆಗ್ತದ. ಬಟ್ ಅದ ಅವಶ್ಯಕತೆ ಇಲ್ಲ ನಮಗೆ. ಇದು ಗೊತ್ತಾದ್ರೆ ಸಾಕು. ನಮ್ಗೆ 3 ಫಾರ್ಮ್ ಗೊತ್ತಾದ್ರೆ ನಿಮ್ಗ ಈಸಿಯಾಗಿ ನೀವು ಅದನ್ನ ಯೂಸ್ ಮಾಡ್ತಿರ್ತೀರಿ. ಕಂಟಿನ್ಯೂಸ್ ಟೆನ್ಸ್ ದಲ್ಲಿ ಯೂಸ್ ಆಗ್ತಿರ್ತದ. ಅದರಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ. ಆದ್ರೆ ಈ 3 ಫಾರ್ಮ್ಸ್ಗಳು ನಿಮಗೆ ಬೇಕೇ ಬೇಕು. ಓಕೆ, ಅಟ್ಲೀಸ್ಟ್ 250 ವರ್ಡ್ಸ್, ಮೋರ್ ದೆನ್ 200 ವರ್ಡ್ಸ್ ನಿಮಗೆ ಬೇಕು ಇಂಗ್ಲಿಷ್ ಅನ್ನ ಮುಂದೆ ತಗೊಂಡು ಹೋಗಾಕ. ಈಗ ನಾವು ಗ್ರಾಮರ್ ಟಾಪಿಕ್ ಆಗೋಕ್ಕಿಂತ ಮೊದಲ ಈ ಟಾಪಿಕ್ ಅನ್ನ ತಗೊಂಡಿವಿ. ವೊಕ್ಯಾಬುಲರಿಗೆ ಸಂಬಂಧಪಟ್ಟಂತ ಟಾಪಿಕ್ ಇನ್ನು ಬಹಳಷ್ಟು ಅದಾವ. ಈ ಒಂದು 200 ಅಥವಾ 200ಕ್ಕಿಂತ ಹೆಚ್ಚು ವರ್ಬ್ಸ್ ಗಳನ್ನು ಕೊಟ್ಟಾದ್ಮೇಲೆ ಇನ್ನೊಂದು ಟಾಪಿಕ್ ಅನ್ನ ತಗೊಳ್ತೀನಿ ನಾನು. ಓಕೆ, ಅದು ವೊಕ್ಯಾಬುಲರಿಗೆ ಸಂಬಂಧಪಟ್ಟಂತ ಟಾಪಿಕ್. ಕೊಲೋಕೇಶನ್ಸ್ ಇರ್ಬೋದು, ಇಡಿಯಮ್ಸ್ ಇರ್ಬೋದು, ಫ್ರೇಸಲ್ ವರ್ಬ್ಸ್ ಇರ್ಬೋದು, ಹೋಮೋನಿಮ್ಸ್ ಇರ್ಬೋದು, ಹೋಮೋಫೋನ್ಸ್, ಬಹಳಷ್ಟು ಟಾಪಿಕ್ಸ್ಗಳು ಈ ಶಬ್ದ ಸಂಪತ್ತನ್ನ ಹೆಚ್ಚಿಸಕ ಹೆಲ್ಪ್ ಆಗ್ತಾವ. ಈ ಕಂಪೋಸಿಷನ್ ಪಾರ್ಟ್ ಅನ್ನ ನಾವು ಲಾಸ್ಟಿಗೆ ಕಲಿತೀವಿ. ಕಂಪೋಸಿಷನ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಗ್ರಾಮರ್ ಟಾಪಿಕ್ ಎಲ್ಲ ಮುಗಿದಾದ್ಮೇಲೆ ಆ ಕಂಪೋಸಿಷನ್ ಪಾರ್ಟಿಗೆ ಹೋಗ್ತೀವಿ. ಕಂಪೋಸಿಷನ್ ಪಾರ್ಟ್ದಲ್ಲಿ ಏನ್ ಕಲಿತೀವಿ ಅಂತಂದ್ರೆ ಲೆಟರ್ ರೈಟಿಂಗ್ ಹೆಂಗ್ ಬರೀದು, ಒಂದು 5 ಮಿನಿಟ್ಸ್ ಹೆಂಗ್ ಮಾತಾಡೋದು, ಎಸ್ಸೆ ರೈಟಿಂಗ್ ಹೆಂಗ್ ಬರೀದು, ಮೆಸೇಜ್ ರೈಟಿಂಗ್ ಹೆಂಗ್ ಬರೀದು, ನೋಟಿಸ್ ಹೆಂಗ್ ಬರೀದು, ಓಕೆ, ಅಂಡ್ ಎಸ್ಸಿ ರೈಟಿಂಗ್ ಹೆಂಗ್ ಬರೀದು, ಟ್ರಾನ್ಸ್ಲೇಷನ್ ಹೆಂಗ್ ಮಾಡೋದು, PSI ದಲ್ಲಿ ಬರ್ತದಲ್ಲ, ಕನ್ನಡ ಟು ಇಂಗ್ಲಿಷ್ ಟು ಕನ್ನಡ ಹೇಗೆ ಮಾಡೋದು, ಪ್ಯಾರಾಗ್ರಾಫ್ ರೈಟಿಂಗ್ ಹೆಂಗ್ ಬರೀದು, ಅದು ಡಿಸ್ಕ್ರಿಪ್ಟಿವ್ ಟೈಪ್ ಇರ್ತದ. ಬಹಳಷ್ಟು ಟಾಪಿಕ್ಗಳು ಈ GPSTR ಪ್ರೈಮರಿ ಸ್ಕೂಲ್ ರೆಕ್ರೂಟ್ಮೆಂಟ್ ಸ್ಟೂಡೆಂಟ್ಸ್ಗೆ ಅಲ್ಲಿ ಹೆಲ್ಪ್ ಆಗುತ್ತೆ. ಇನ್ಫ್ಯಾಕ್ಟ್ ನಾವು ಅದಕ್ಕೆ ಬೇರೆ ಕೋರ್ಸ್ ಅನ್ನ ಸ್ಟಾರ್ಟ್ ಮಾಡ್ತೀವಿ. ಬಟ್ ಈ ಗ್ರಾಮರ್ ಕೋರ್ಸ್ದಲ್ಲೂ ಅಲ್ಲಿರುವಂತ ಸಾಕಷ್ಟು ಟಾಪಿಕ್ಗಳು ಬಹಳಷ್ಟು ಟಾಪಿಕ್ಗಳು ಕವರ್ ಆಗ್ತಾವ. ಸೊ ಈಗ ನಾ ಹೇಳಿದ್ದೀನಿ, ವರ್ಬ್ಸ್ ಅನ್ನ ಪ್ರಾಕ್ಟೀಸ್ ಮಾಡ್ಬೇಕು ನಾವು. ನಾನು ಕನ್ನಡದಲ್ಲಿ ಅವುಗಳ ಅರ್ಥವನ್ನು ಹೇಳ್ತಾ 3 ಫಾರ್ಮ್ದಲ್ಲಿ ಹೇಳ್ತೀನಿ. ಓಕೆ, ಗವರ್ನ್ಡ್. ಗವರ್ನ್ ಅಂದ್ರ ಆಡಳಿತ ನಡೆಸು, ಸರ್ಕಾರ ನಡೆಸು. ಅದರಲ್ಲಿ ಯೂಸ್ ಮಾಡ್ತಿರ್ತೀವಿ ನೋಡಿ ನಾವು ಗವರ್ಮೆಂಟ್. ತಿಳ್ಕೊಡ್ರಿ, ದಿಂದ ಎಂಡ್ ಆದಂತ ಎಲ್ಲಾ ಪದಗಳು ನೌನ್ಸ್. ಎಲ್ಲ ಅಲ್ಲ, 99% ಪದಗಳು ನೌನ್ಸ್. ಅರೇಂಜ್ಮೆಂಟ್, ಕಮೆನ್ಸ್ಮೆಂಟ್, ದಿಂದ ಯಾವ ಪದಗಳು ಎಂಡ್ ಆಗ್ತಾವ ಅವು ನೌನ್ಸ್ ಅಂತ ತಿಳ್ಕೊಬೇಕು. ನೌನ್ ಚಾಪ್ಟರ್ ಇನ್ನೂ ದೂರ ಇದೆ. ಬಟ್ ಇಲ್ಲಿ ಬಂತು ಅಂತ ಹೇಳ್ತಾ ಇದ್ದೀನಿ ನಾನು. ಗವರ್ಮೆಂಟ್ ಅಂತೀರಿ ನೀವು, ಆ ಮೆಂಟ್ ತೆಗೆದ್ಬಿಟ್ರೆ ವರ್ಬ್ ಉಳಿತತ್ ನೋಡೋದ್ರಲ್ಲಿ. ಮೆಂಟ್ ತೆಗಿರಿ ಗವರ್ನ್. ಅರೇಂಜ್ಮೆಂಟ್, ಮೆಂಟ್ ತೆಗಿರಿ ಅರೇಂಜ್.
ವರ್ಬ್ ಆಗುತ್ತೆ. ಕಮೆನ್ಸ್ಮೆಂಟ್, ಮೆಂಟ್ ತೆಗಿರಿ ಕಮೆನ್ಸ್. ಓಕೆ, ಸೊ ಈ ತರ ಗ್ರೋ, ಗ್ರೀವ್, ಗ್ರೋನ್ ಬೆಳೆ ನೋಡ್ರಿ, ಮೂರು ಫಾರ್ಮ್ ತಿಳ್ಕೊಡ್ರಿ. ಗ್ರೋ, ಗ್ರೀವ್, ಗ್ರೋನ್. ಹಾಲ್ಟ್, ಹಾಲ್ಟೆಡ್. ಹಾಲ್ಟ್ ಅಂದ್ರ ನಿಲ್ಲು, ಹಾಲ್ಟ್ ಆಗೋದು, ಸ್ಟೇ ಆಗೋದು. ಓಕೆ, ಹ್ಯಾಂಪರ್, ಹ್ಯಾಂಪರ್ಡ್ ಅಡೆತಡೆ ಆಗೋದು. ಹ್ಯಾಂಪರ್ ಆಯ್ತಂತ ನೋಡ್ರಿ, ಸ್ಟಕ್ ಆಯ್ತು, ಹ್ಯಾಂಪರ್ ಆಯ್ತು, ಅಡೆತಡೆ ಆಗೋದು. ಹ್ಯಾಂಡ್ ಕಫ್, ಹ್ಯಾಂಡ್ ಕಫ್ಡ್, ಕೈಕೊಳ ಹಾಕು. ಪೊಲೀಸರು ಕೈಕೊಳ ಹಾಕೊಂಡು ಹೋಗ್ತಿರ್ತಾರ ನೋಡ್ರಿ, ಕ್ರಿಮಿನಲ್ಸ್, ಅಪರಾಧ ಎಸಗಿದವ್ರನ್ನ ಕೈಕೊಳ ಹಾಕೊಂಡು ಹೋಗ್ತಾರ. ಹಿ ವಾಸ್ ಹ್ಯಾಂಡ್ ಕಫ್ಡ್ ಬೈ ದಿ ಪೊಲೀಸ್. ನ್ಯೂಸ್ ಪೇಪರ್ದಲ್ಲಿ ಬಹಳಷ್ಟು ಸಲ ಯೂಸ್ ಮಾಡ್ತಿರ್ತಾರೆ. ನಾ ಹೇಳಿದ್ನಲ್ಲ, ವಾಕ್ಯಾಬುಲರಿ ಡೆವಲಪ್ಮೆಂಟ್ಗೆ ನ್ಯೂಸ್ ಪೇಪರ್ ಇಸ್ ದ ಬೆಸ್ಟ್ ಸೋರ್ಸ್. ವಾಕ್ಯಾಬುಲರಿಗೆ ಅಷ್ಟೇ ಅಲ್ಲ, ನಿಮ್ಮ ಇಡೀ ಗ್ರಾಮರ್ ಕವರ್ ಆಗಿರ್ತದೆ ಅದರಲ್ಲಿ. ಅಟ್ಲೀಸ್ಟ್ 15 ಮಿನಿಟ್ಸ್ ಒಂದು ಪ್ಯಾರಾ ಆದ್ರೂ ಡೈಲಿ ನ್ಯೂಸ್ ಪೇಪರ್ ಅನ್ನ ನೀವು ಓದ್ಬೇಕು. ಅಂದ್ರೆ ಬಹಳಷ್ಟು ವಿಷಯಗಳು ಗೊತ್ತಾಗ್ತಾವ ನಿಮ್ಗೆ. ಇಂಗ್ಲಿಷ್ ನಲ್ಲಿ ನಿಮ್ಮಲ್ಲಿ ಶಬ್ದ ಸಂಪತ್ತೂ ಜಾಸ್ತಿ ಆಗುತ್ತ, ಮತ್ತು ಗ್ರಾಮರ್ ಬೇಗನೆ ಆ ನೀವು ಕಲಿತೀರಿ. ಇಲ್ಲಿ ಕಲ್ತಂತ ಗ್ರಾಮರ್ ಅನ್ನ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ಬೇಕು, ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡ್ಬೇಕು ಅಲ್ಲಿ. ಅಂದ್ರೆ ಬೇಗನೆ ಕಲಿತೀರಿ. 1 ತಿಂಗಳದ ಕಲಿದನ್ನ 10 ದಿನದಲ್ಲಿ ಕಲಿತೀರಿ. ಯಾಕಂದ್ರ ಇಲ್ಲಿ ಗ್ರಾಮರ್ ಕಲಿತಿರ್ತೀರಿ, ಅಲ್ಲಿ ಅದನ್ನ ಅಪ್ಲೈ ಮಾಡಿ ಓದ್ಬೇಕು. ಅದನ್ನ, ಈ ಗ್ರಾಮರ್ ಟಾಪಿಕ್ ಅನ್ನ ಅಲ್ಲಿ ಅಪ್ಲೈ ಮಾಡ್ಬೇಕು. ಓಕೆ, ಓ ಇಲ್ಲಿ ನಾ ಪ್ರೆಸೆಂಟ್ ಟೆನ್ಸ್ ಅನ್ನ ಓದಿನಿ, ಅಲ್ಲಿ ಪ್ರೆಸೆಂಟ್ ಟೆನ್ಸ್ ಇರುವಂತ ಸೆಂಟೆನ್ಸಸ್ ಯಾವ ಅದಾವ, ಓದುವಾಗ ನಿಮ್ಗೆ ಅರ್ಥ ಮಾಡ್ಕೊಂತ ಓದ್ಬೇಕು ಅವನ್ನ. ಅಂದ್ರೆ ಬೇಗನೆ ನಿಮಗೆ ಅರ್ಥ ಆಗ್ತಾ ಹೋಗುತ್ತ. ಓಕೆ, ಮತ್ತು ಅನ್ಸೀನ್ ಪ್ಯಾಸೇಜಸ್ ಇರ್ತಾವಲ್ಲ, ಆ ಅನ್ಸೀನ್ ಪ್ಯಾಸೇಜಸ್ ಅನ್ನ ಸಾಲ್ವ್ ಮಾಡಕ ಒಂದು ಪ್ಯಾಸೇಜ್ ಕೊಟ್ಟಿರ್ತಾರ, ಕೆಳಗೆ ಕ್ವಶನ್ಸ್ ಇರ್ತಾವಲ್ಲ, ಅಂತ ಪ್ಯಾಸೇಜ್ ಅನ್ನ ಏನು ಅಂತ ಪ್ಯಾಸೇಜಸ್ ಗಳನ್ನ ನಿಮಗೆ ನೀವು ಸಾಲ್ವ್ ಮಾಡಕ ಬಹಳಷ್ಟು ಹೆಲ್ಪ್ ಆಗುತ್ತೆ ನ್ಯೂಸ್ ಪೇಪರ್. ಕ್ರಿಟಿಕಲ್ ಥಿಂಕಿಂಗ್ ಬೆಳಿತದೆ ನಿಮ್ಮಲ್ಲಿ. ಓಕೆ, ಇನ್ಫ್ಯಾಕ್ಟ್ ಜನರಲ್ ನಾಲೆಜು ಹೆಚ್ಚಾಗುತ್ತೆ. ಅದಕ್ಕೆ ಇಂಗ್ಲಿಷ್ ನ್ಯೂಸ್ ಪೇಪರ್ ಅನ್ನ, ಕನ್ನಡ ಅಂತೂ ಓದ್ತಿರ್ತೀರಿ, ಓದಲೇಬೇಕು. ಅದ್ರ ಜೊತೆಗೆ ಒಂದು ಇಂಗ್ಲಿಷ್ ನ್ಯೂಸ್ ಪೇಪರ್ ಅನ್ನ, ಡೆಕ್ಕನ್ ಹೆರಾಲ್ಡ್ ಅಥವಾ ದ ಹಿಂದೂ ನ್ಯೂಸ್ ಪೇಪರ್ ಅನ್ನ ಓದಿ ಬಹಳಷ್ಟು ಹೆಲ್ಪ್ ಆಗುತ್ತೆ. ಓಕೆ, ದಿಸ್ ಒನ್, ಹ್ಯಾಂಗ್, ಹಂಗ್ ಅಂದ್ರೆ ತೂಗು ಹಾಕೋದು. ಐ ಹ್ಯಾಂಗ್ ಮೈ ಕೋಟ್ ಆನ್ ದಿ ವಾಲ್. ಇನ್ನೊಂದು ಹ್ಯಾಂಗ್ ಇದೆ, ಹ್ಯಾಂಗ್ಡ್ ಅದು ನೇಣು ಹಾಕೋದು. ಹ್ಯಾಂಗ್ಡ್ ಅದು ವರ್ಬ್, ನೇಣು ಹಾಕು. ಇದು ಹ್ಯಾಂಗ್ ಇದು ಸೆಕೆಂಡ್ ಫಾರ್ಮ್ ಏನಾಗುತ್ತೆ, ಹಂಗ್ ಆಗುತ್ತೆ. ಥರ್ಡ್ ಫಾರ್ಮ್ ಹಂಗ್ ಆಗುತ್ತೆ. ಅದು ಫಸ್ಟ್ ಫಾರ್ಮ್ ಸೇಮ್ ಇರ್ತದೆ, ಹ್ಯಾಂಗ್ಡ್. ಇವು ನಾವು ಹೇಳಿದ್ನೆಲ್ಲ, ಇಷ್ಟೇ ತಿಳ್ಕೊಂಡ್ರಿ ಅಂದ್ರೆ ಅರ್ಥ ಆಗೋದಿಲ್ಲ, ನೆನಪುಳಿದಿಲ್ಲ. 3 ಸಲ ಅಥವಾ 4 ಸಲ ಅಥವಾ 5 ಸಲ ರಿಪಿಟೇಷನ್ ಮಾಡ್ಬೇಕು ನೀವು. ನಿಮ್ಮ ಟೈಮಿಗೆ ತಕ್ಕಂಗೆ ಹೆಂಗ ಅನುಕೂಲ ಆಗುತ್ತೆ ನಿಮಗೆ, ಹಾಗೆ ನೀವು ರಿಪಿಟೇಷನ್ ಮಾಡ್ಬೇಕು. ಅಂದ್ರೆ ನೆನಪುಳಿತಾವ. ಈಗ ಐ ವಿಲ್ ರಿಪೀಟ್ ದೀಸ್ ವರ್ಬ್ಸ್ ಫಾರ್ 3 ಟೈಮ್ಸ್. ಗವರ್ನ್, ಗವರ್ನ್ಡ್, ಗವರ್ನ್ಡ್. ಗವರ್ನ್, ಗವರ್ನ್ಡ್, ಗವರ್ನ್ಡ್. ಗವರ್ನ್, ಗವರ್ನ್ಡ್, ಗವರ್ನ್ಡ್. ಗ್ರೋ, ಗ್ರೀವ್, ಗ್ರೋನ್. ಗ್ರೋ, ಗ್ರೀವ್, ಗ್ರೋನ್. ಗ್ರೋ, ಗ್ರೀವ್, ಗ್ರೋನ್. ಹಾಲ್ಟ್, halted. Halt, hamper, hampered. Hampered. Handcuffed. Handcuffed. Hung. hang hung. ಇಲ್ಲಿ ನೋಡ್ರಿ, ಇದು ಒಮ್ಮಿದೊಮ್ಮಲೆ ಓದ್ಬಾರ್ದು ನೀವು, ಬಿಡಿಸಿ ಹೋದ್ರಿ ಈಸಿ ಆಗತ್ತೆ ನೋಡ್ರಿ. ಹ್ಯಾಂಡ್ ಕಫ್, ಹ್ಯಾಂಡ್ ಕಫ್ಡ್. ಓಕೆ, ಲೈಕ್ ದಿಸ್. ಇವು 3 ಟೈಪ್ ವರ್ಬ್ 3 ಫಾರ್ಮ್ಸ್ ದಲ್ಲಿ ಇರ್ತದೆ. ಪ್ರೆಸೆಂಟ್ ಫಾರ್ಮ್, ಪಾಸ್ಟ್ ಫಾರ್ಮ್, ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್. ಓಕೆ, we move on to the next topic, ಗ್ರಾಮರ್ ಟಾಪಿಕ್. ನಾವು ಟೆನ್ಸ್ ಅನ್ನ ಕಲಿತಾ ಇದೀವಿ. ಓಕೆ, ಈಗ ಯೂಸೇಜ್ ಆಫ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಪ್ರೆಸೆಂಟ್ ಟೆನ್ಸ್ ಕಲ್ತೀವಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನೋಡಿವಿ. ದೆನ್ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಇದ್ರದ್ದು ಡೆಫಿನಿಷನ್ ಆಲ್ರೆಡಿ ಆಗಿದೆ, 2-3 ವಿಡಿಯೋ ಆಲ್ರೆಡಿ ಇದ್ರ ಮೇಲೆ ಆಗಿದಾವೆ. ಇದು ನೆಕ್ಸ್ಟ್ ವಿಡಿಯೋ, ಪ್ರೆಸೆಂಟ್ ಕಂಟಿನ್ಯೂಸ್ಗೆ ಸಂಬಂಧಪಟ್ಟಂತ ಇನ್ನೊಂದು ವಿಡಿಯೋ, ಇನ್ನೊಂದು ಕ್ಲಾಸ್, ಯೂಸೇಜ್ ಆಫ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಹೇಳಿದ್ದೀನಿ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರ ಸದ್ಯಕ್ಕೆ ನಡೆಯುತ್ತಿರುವ ಕ್ರಿಯೆಯನ್ನು
ಸೂಚಿಸುತ್ತದೆ. ಒಂದು ಕ್ರಿಯೆ ನಾವು ಮಾತನಾಡುವ ಸಮಯದಲ್ಲಿ ನಡೀತಿರ್ತದ. ಕ್ರಿಯೆ ಪೂರ್ಣಗೊಂಡಿರದೆ ಅಪೂರ್ಣವಾಗಿರ್ತದೆ. ಓಕೆ, ವಿ ಆರ್ ಏನು ಲರ್ನಿಂಗ್ ಇಂಗ್ಲಿಷ್ ಗ್ರಾಮರ್. ನಾವು ಇಂಗ್ಲಿಷ್ ಗ್ರಾಮರ್ ಅನ್ನು ಕಲಿಯುತ್ತಿದ್ದೇವೆ. ನಾನು ಈ ಎಕ್ಸಾಂಪಲ್ ಅನ್ನ ಮೇಲಿಂದ ಮೇಲೆ ಕೊಡ್ತಾ ಇರ್ತೇನೆ. ನೋಡ್ರಿ, ಈ ಸೆಂಟೆನ್ಸ್ ಅನ್ನ ಅಬ್ಸರ್ವ್ ಮಾಡ್ರಿ. ನಾನು ಇಂಗ್ಲಿಷ್ ಗ್ರಾಮರ್ ಅನ್ನ ಕಲಿಯುತ್ತಿದ್ದೇನೆ. ಈಗ ಸೆಂಟೆನ್ಸ್ ಅಥವಾ ಕಲಿಯುವ ಕ್ರಿಯೆ ಪೂರ್ಣಗೊಂಡಿಲ್ಲ, ಅದು ಕ್ರಿಯೆ ನಡೀತಾನ ಇದೆ ಈಗ. ಓಕೆ, ನಡೆಯಕತ್ತೈತಿ ಈಗ. ಓಕೆ, ಅದಕ್ಕೇನಂತೀವಿ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತೀವಿ. ಇನ್ನೊಂದು ತಿಳ್ಕೊಬೇಕು, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅದು ಕನ್ನಡದ ವಾಕ್ಯಗಳು ಹೆಂಗಿರ್ತಾವ ಅಂತಂದ್ರ, ವರ್ಬ್ ಪ್ರತ್ಯಯಗಳು ಈ ಪ್ರತ್ಯಯಗಳಿಂದ ಎಂಡ್ ಆಗಿರ್ತಾವ. ಯಾವ ಪ್ರತ್ಯಯಗಳು? ನಾನು ಇದ್ರ ತಿದ್ದೇನೆ, ನಾವು ಇದ್ರ ತಿದ್ದೇವೆ, ನೀನು ಇದ್ರ ತಿದ್ದೀ, ನೀವು ಇದ್ರೆ ತಿದ್ದೀರಿ, ಅವನು ಇದ್ರ ತಿದ್ದಾನೆ, ಅವಳು ಇದ್ರ ತಿದ್ದಾಳೆ, ಅದು ಇದ್ರ ತಿದೆ, ಅವರು ಇದ್ರ ತಿದ್ದಾರೆ, ಅವು ಇದ್ರ ತಿವೆ. ಓಕೆ, ಅಂದ್ರೆ ಹೋಗುತ್ತಿವೆ, ಅವು ಹೋಗುತ್ತಿವೆ, ತಿವೆ, ಈ ಅರ್ಥದಲ್ಲಿ ವರ್ಬ್ಸ್ಗಳಿಗೆ ಈ ಪ್ರತ್ಯಯಗಳು ಆ್ಯಡ್ ಆಗ್ತಾವೆ. ಎಲ್ಲಿ? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ದಲ್ಲಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ದಲ್ಲಿ ಹೇಗೆ ತೇನೆ, ತೇವೆ, ತೀ, ತೀರಿ, ತಾನೆ, ತಾಳೆ, ತದೆ, ತವೆ ಅಂತ ಮಾತಾಡಿದೀವಲ್ಲ, ಆ ಅರ್ಥದಲ್ಲಿ ಇವು ತಿದ್ದೇನೆ, ತಿದ್ದೇವೆ, ತಿದ್ದಿ, ತಿದ್ದೀರಿ, ತಿದ್ದಾನೆ, ತಿದ್ದಾಳೆ, ತಿದೆ, ತವೆ, ತಿವೆ, ತಿವೆ. ಓಕೆ, ಅವು ಹೋಗುತ್ತಿವೆ, ಅವರು ಹೋಗುತ್ತಿದ್ದಾರೆ, ಸಾರಿ, ಅವರು ಇದ್ದಲ್ಲಿ ಹೋಗುತ್ತಿದ್ದಾರೆ, ತಿವೆ, ಲೈಕ್ ದಿಸ್. ಈ ಅರ್ಥದಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಇದೇನು? ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, V1, ING, ಆಬ್ಜೆಕ್ಟ್. ನೀವು ತಿಳ್ಕೋಬೇಕು, ಈ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಇರ್ಬೋದು, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಇರ್ಬೋದು, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಇರ್ಬೋದು. ಯಾವುದೇ ಕಂಟಿನ್ಯೂಸ್ ಟೆನ್ಸ್ ಇದ್ರಂದ್ರ ವರ್ಬ್ಗೆ ING ಆಡ್ ಆಗುತ್ತೆ. ಆಗಲೇ ಹೇಳಿದ್ನಲ್ಲ, ವರ್ಬ್ 4 ING ಆಡ್ ಆಗುತ್ತೆ. ಗವರ್ನಿಂಗ್, ಕಮ್, ಕಮಿಂಗ್, ಗೋ, ಗೋಯಿಂಗ್, ಈಟ್, ಈಟಿಂಗ್, ಲೈಕ್ ದಿಸ್. ಕಂಟಿನ್ಯೂಸ್, ಒಂದು ಕ್ರಿಯೆ ಕಂಟಿನ್ಯೂ ಆಗ್ತಾನೆ ಇರ್ತದೆ. ಓಕೆ, ಕಂಟಿನ್ಯೂ ಆಗ್ಬೋದು ನಾವು ಮಾತನಾಡುವ ಸಮಯದಲ್ಲಿ. ಓಕೆ, ಸೊ ಇದನ್ನ ಈ ಸಮಯದಲ್ಲಿ ಯೂಸ್ ಮಾಡ್ತೀವಿ. ಇದು ಡೆಫಿನಿಷನ್ ಹೇಳುವಾಗ ಒಂದು ಯೂಸೇಜ್ ಮುಗಿದು ಹೋಗ್ಬಿಟ್ಟಿರ್ತದೆ, ಮತ್ತೆ ಇನ್ನೊಂದು ಅದೇ ಡೆಫಿನಿಷನ್ ಅನ್ನ ಈ ಯೂಸೇಜ್ ಪಾರ್ಟ್ ಹೇಳುವಾಗ ಇನ್ನೊಮ್ಮೆ ತಗೊಂಡಿರ್ತೀನಿ, ಅದು ಒಂದ್ ಕಡೆಗೆ ಸಿಗ್ಲಿ ಅಂತೇಳಿ. ಓಕೆ, ಈಗ ಒಂದು ಎಲ್ಲಿ ಬಳಸ್ತೀವಿ ನಾವು ಮಾತನಾಡುವ ಸಮಯದಲ್ಲಿ ಒಂದು ಕ್ರಿಯೆ ನಡೀತಿರ್ಬೇಕು. ಐ ಆಮ್ ಲುಕಿಂಗ್ ಎಟ್ ಕ್ಯಾಮ್ರಾ. ನಾನು ಈ ಕ್ಯಾಮ್ರಾವನ್ನು ನೋಡುತ್ತಿದ್ದೇನೆ. ಯಾಕಂದ್ರೆ ಈಗ ನೋಡುವ ಕ್ರಿಯೆ ನಡೀತಾ ಇದೆ, ಅದಕ್ಕ ಈ ಸೆಂಟೆನ್ಸ್ ತಿದ್ದೇನೆ ಅಂತ ಹೇಳಿದ್ ನಾನು. ಓಕೆ, ಆ ಅರ್ಥದಲ್ಲಿ. ದೆನ್ ಮತ್ತೆ ಯಾವಾಗ ಯೂಸ್ ಮಾಡ್ತೀವಿ? ನಾವು ಮಾತನಾಡುವ ಸಮಯದಲ್ಲಿ ಕ್ರಿಯೆ ನಡೆಯುತ್ತಿಲ್ಲ, ಕ್ರಿಯೆ ನಡೆಯುತ್ತಿದೆ, ಆದರೆ ನಾವು ಮಾತನಾಡುವ ಸಮಯದಲ್ಲಿ ಅಲ್ಲ. ಓಕೆ, ಹೇಗೆ? ಫಾರ್ ಎಕ್ಸಾಂಪಲ್, ಫ್ರೆಂಡ್ ನಮ್ಮ ಮನೆಗೆ ಬಂದಿರ್ತಾರ ಅಂತ ತಿಳ್ಕೊಡ್ರಿ. ನಮ್ಮ ಫ್ರೆಂಡ್, ನಾ ಇನ್ನೊಬ್ರಿಗೆ ಹೇಳ್ತೀನಿ ಅವನ ಬಗ್ಗೆ, ಅವರು ಮನಿ ಕಟ್ಟಸಕತ್ಯಾರ್ರಿ ಅಂತೀನಿ, ಅವ ಮನಿ ಕಟ್ಟಸಕತ್ಯಾನ್ರಿ ಅಂತೀನಿ, ಅವ ಮನಿ ಕಟ್ಟಸಕತ್ಯಾನ. ಅಬ್ಸರ್ವ್ ಮೈ ಸೆಂಟೆನ್ಸ್. ಅವ ಮನಿ ಕಟ್ಟಿಸಕತ್ಯಾನ ಅಂದ್ರೆ ನೋಡ್ರಿ, ಇದ್ರ ಗ್ರಾಮೆಟಿಕಲ್ ಆಗಿ ಕನ್ವರ್ಟ್ ಮಾಡಿದನ, ಅವನು ಮನೆಯನ್ನು ಕಟ್ಟಿಸುತ್ತಿದ್ದಾನೆ. ಇದು ತಿದ್ದಾನೆ ಬಂದ್ ನೋಡ್ರಿ, ಅವನು ತಿದ್ದಾನೆ. ಈಗ ನಾನು ಹೇಳುವ ಸಮಯದಲ್ಲಿ ಆ ಕ್ರಿಯೆ ನಡೀತಾ ಇಲ್ಲ, ಕುಂತಾನ ಮನೆಯಲ್ಲಿ, ಕ್ರಿಯೆಯಲ್ಲಿ ನಡೀತಾ ಇದೆ. ಒಂದು ಸಮಯದಲ್ಲಿ ಕ್ರಿಯೆ ನಡೀತಾ ಇದೆ, ಆದ್ರೂ ನಾನು ಮಾತನಾಡುವ ಸಮಯದಲ್ಲಿ ನಡೀತಾ ಇಲ್ಲ ಅದು. ಓಕೆ, ಬಟ್ ಒಂದು ಸಮಯ ಯಾವುದು? ನಾನು ಮಾತನಾಡುವ ಸಮಯದಲ್ಲಿ ಕ್ರಿಯೆ ನಡೆಯುತ್ತಿದೆ ಅಂತ ಹೇಳುವಾಗ ಈ ಟೆನ್ಸ್ ಯೂಸ್ ಮಾಡ್ತೀವಿ. ಕ್ರಿಯೆ ನಡೆಯುತ್ತಿದೆ, ಆದ್ರೆ ನಾನು ಮಾತನಾಡುವ ಸಮಯದಲ್ಲಿ ಅಲ್ಲ. ನಾನು ಅಂದ್ರೆ ಅವನು ಇರ್ಬೋದು, ಅವಳು ಇರ್ಬೋದು, ಏನೇ ಇರ್ಲಿ. ಎಕ್ಸಾಂಪಲ್ ಹೇಳಕತ್ತೀನಿ, ನಾನು ಅಂತೇಳಿ. ಈ ಅರ್ಥದಲ್ಲಿ ಒಂದು ನಾವು ಮಾತನಾಡುವ ಸಮಯದಲ್ಲಿ ಒಂದು ಕ್ರಿಯೆ ನಡೀತಿರ್ತದೆ. ವಿ ಆರ್ ಲರ್ನಿಂಗ್ ಇಂಗ್ಲಿಷ್ ಗ್ರಾಮರ್. ನಾವು ಲರ್ನಿಂಗ್ ಆಫ್ ಇಂಗ್ಲಿಷ್ ಗ್ರಾಮರ್ ಇಸ್ ಗೋಯಿಂಗ್ ಆನ್. ಅಂತ ಸಂದರ್ಭದಲ್ಲಿ ಇದನ್ನ ಹೇಳ್ತಿರ್ತೀವಿ. ಈಗ ಮೈ ಮದರ್ ಈಸ್ ಪ್ರಿಪೇರಿಂಗ್ ಫುಡ್. ಈಗ ಫುಡ್ ಪ್ರಿಪೇರಿಂಗ್ ಆಗುದು ಆಗ್ತಿರ್ಬೇಕಲ್ಲೇ. ಪ್ರಿಪೇರೇಷನ್ ಆಫ್ ಫುಡ್ ಈಸ್ ಗೋಯಿಂಗ್ ಆನ್. ಅವಾಗ ಈ ಸೆಂಟೆನ್ಸ್ ಅನ್ನ ಹೇಳ್ತಿರ್ತೀವಿ. ನಾವು ಮಾತನಾಡುವ ಸಮಯದಲ್ಲಿ ಅದು ಕ್ರಿಯೆ ನಡೀತಿರ್ತದ. ಯಾವ ಕ್ರಿಯೆ ಹೇಳ್ತಿರ್ತಾರೆ ಅದು ನಡೀತಿರ್ತದ. ಇದು ಒಂದು ಸಂದರ್ಭದಲ್ಲಿ ಬಳಸ್ತೀವಿ. ಇನ್ನೊಂದು ಸಂದರ್ಭದಲ್ಲಿ ಕ್ರಿಯೆ ನಡೆಯುತ್ತಿದೆ, ಆದರೆ ನಾವು ಮಾತನಾಡುವ ಸಮಯದಲ್ಲಿ ಅಲ್ಲ.
ಓಕೆ. ಕೇಳ್ತೀನಿ, ನಿಮ್ ಕಾಲೇಜ್ನಾಗ ಏನೋ ಬಿಲ್ಡಿಂಗ್, ಹೊಸ ಬಿಲ್ಡಿಂಗ್ ಕಟ್ಟಿಸಕತ್ತಾರ ಇಲ್ಲ ಅಂತ ಕೇಳ್ತೀನಿ. ಅವಾಗ ಕೇಳಿಸ್ಕೊಂಡವ್ರು ಏನಂತಾರ, ಹ್ಞೂನ್ರಿ ಕಟ್ಟಾಕ್ ಹತ್ಯಾರ್ರಿ ಅಂತೀರಿ. ಕಟ್ಟಾಕ್ ಹತ್ಯಾರ ಅಂದ್ರ ಕಟ್ಟುತ್ತಿದ್ದಾರೆ. ಅವ ಹೇಳುವ ಸಮಯದಲ್ಲಿ ಕಟ್ಟಾಕತ್ತಿಲ್ಲ, ಬಟ್ ಕ್ರಿಯೆ ಆಗ್ತಾ ಇದೆ, ನಡೀತಾ ಇದೆ. ಅವ ಹೇಳುವ ಸಮಯದಲ್ಲಿ ಇರ್ಲಿಕ್ಕಿಲ್ಲ. ಲೈಕ್ ದಿಸ್. ಫಾರ್ ಎಕ್ಸಾಂಪಲ್, ನಮ್ಮ ಸ್ಟೂಡೆಂಟ್ಗೆ ಒಂದು ಪುಸ್ತಕ ಓದಕ್ ಕೊಟ್ಟಿರ್ತೀನಿ ನಾನು. ಓಕೆ, ಯಾವುದೋ ಒಂದು ಪುಸ್ತಕ ಓದಕ್ ಕೊಟ್ಟಿರ್ತೀನಿ, ವಿಂಗ್ಸ್ ಆಫ್ ಫೈರ್ ಕೊಟ್ಟಿನಿ ಅಂತ ತಿಳ್ಕೊಡ್ರಿ. ಇದನ್ನ ಓದಪ್ಪ ಚೆನ್ನಾಗಿದೆ ಅಂತ ಕೊಟ್ಟಿರ್ತೀನಿ ನಾನು. ಅವ ಒಂದಿನ ದಾರಿಯಲ್ಲಿ ಭೇಟಿ ಆಗ್ತಾನ. ನಾನು ಅವನು ಕೇಳ್ತೇನೆ, ಏನಪ್ಪಾ ಮೊನ್ನೆ ಬುಕ್ಕ ಕೊಟ್ಟಿದ್ನಲ್ಲ, ಓದ್ತಾ ಇದೀಯಾ ನೀನು ಅಂತ ಕೇಳ್ತೀನಿ. ಅವ ಏನಂತಾನ, ಅಫರ್ಮೇಟಿವ್ ಇದ್ದಲ್ಲಿ ಏನಂತಾನವ, ಅಫರ್ಮೇಟಿವ್ ಸೆಂಟೆನ್ಸ್ ಮಾತಾಡ್ಬೇಕಾದ್ರೆ, ಹ್ಞೂನ್ರಿ ಓದ್ತಾ ಇದೀನ್ರಿ ಅಂತಾನ, ಓದಾಕ್ ಹತ್ತೀನ್ರಿ ಅಂತಾನ. ನಾನು ಆ ಪುಸ್ತಕವನ್ನು ಓದುತ್ತಿದ್ದೇನೆ. ಅವನು ಕ್ಲಿಯರ್ ಆದಂತ ಸೆಂಟೆನ್ಸ್ ಇದು, ಕನ್ನಡ ಗ್ರಾಮ್ಯಾಟಿಕಲ್ ಸೆಂಟೆನ್ಸ್ ಇದು. ನಾನು ಆ ಪುಸ್ತಕವನ್ನು ಓದುತ್ತಿದ್ದೇನೆ ಅನ್ನೋ ಬದಲಾಗಿ ಸಾಮಾನ್ಯವಾಗಿ ಆಡು ಭಾಷೆ ಅಲ್ರಿ, ಹ್ಞೂನ್ರಿ ಓದಕ್ ಹತ್ತೀನ್ರಿ ಅಂತಾನ ಅಷ್ಟೇ. ಈಗ ಗ್ರಾಮರ್ ಪ್ರಕಾರ ಏನಾಗುತ್ತದು, ನಾನು ಆ ಪುಸ್ತಕವನ್ನು ಓದುತ್ತಿದ್ದೇನೆ ಅನ್ನುವ ಬದಲಾಗಿ ಆಡು ಭಾಷೆಯಲ್ಲಿ ಮಾತಾಡ್ತಾನೆ. ಈಗೇನಂತ ನೋಡ್ರಿ, ನಾನು ಆ ಪುಸ್ತಕವನ್ನು ಓದುತ್ತಿದ್ದೇನೆ, ದಾರಿಯಲ್ಲಿ ಹೋಗಕತ್ತೇನ, ಓದಕತ್ತಿಲ್ಲವ, ಬಟ್ ಇದೇ ಟೆನ್ಸ್ ಅನ್ನ ಮಾತಾಡ್ತಾ ಇದ್ದಾನೆ. ಆಕ್ಷನ್ ಈಸ್ ಗೋಯಿಂಗ್ ಆನ್. ಅವ ಒಂದು ರೂಮ್ ನಲ್ಲಿ ಹೋದಾಗ ಓದ್ತಿರ್ಬೋದು, ಏನು ಆ ಪುಸ್ತಕವನ್ನು ಯಾವಾಗ ಓದ್ಬೇಕು ಅವಾಗ ಓದ್ತಿರ್ತಾನವ, ಬಟ್ ದಾರಿಯಲ್ಲೇ ಹೋಗುವಾಗ ಓದ್ತಾ ಇಲ್ಲ, ಅದನ್ನ ಹಿಡಿದು ಓದ್ತಾ ಇಲ್ಲ. ಇದೇ ಸೆಂಟೆನ್ಸ್ ಅನ್ನ ಮಾತಾಡ್ತಾ ಇದ್ದಾನೆ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಹೆಂಗಂದ್ರ ತಿದ್ದಾನೆ ಅಂತೀನಿ, ತಿದ್ದಾನೆ, ಓದುತ್ತಿದ್ದೇನೆ ಅಂತ ನೋಡ್ರಿ. ಓಕೆ, ಓದುತ್ತಿದ್ದೇನೆ, ಹ್ಞೂನ್ರಿ ಓದಕ್ ಹತ್ತೀನ್ರಿ. ತಿಳ್ಕೊಬೇಕು, ನಮಗೆ ಯಾಕೆ ಇಂಗ್ಲಿಷ್ ನಲ್ಲಿ ಮಾತಾಡಕ್ ಕಷ್ಟ ಆಗುತ್ತಂದ್ರ, ನಾವು ಹೊರಗ್ ಮಾತಾಡೋ ಸೆಂಟೆನ್ಸ್ನೇ ಬೇರೆ, ಇಲ್ಲಿ ಕಲಿಸೋದು ಸೆಂಟೆನ್ಸ್ನೇ ಬೇರೆ. ಹೊರಗೆ ಹೆಂಗ್ ಮಾತಾಡ್ತೀವಿ ಇದನ್ನೇ ಸೆಂಟೆನ್ಸ್ ನಾವು, ಮನಿ ಕಟ್ಟಸಕತ್ತಾನ್ರಿ ಅಂತೀರಿ ನಾವು, ಅಂತೀವಿ ಅವ್ ಮನಿ ಕಟ್ಟಸಕತ್ತಾನ್ರಿ. ಇದು ಯಾವ ಟೆನ್ಸ್ ಅಂತಾನು ಗೊತ್ತಾಗ್ಬಿಡುದಿಲ್ಲ. ಅದಕ್ಕಾಗಿ ಏನ್ ಮಾಡ್ಬೇಕಂದ್ರೆ, ನೀವು ಇಂಗ್ಲಿಷ್ ನಲ್ಲಿ ಮಾತಾಡ್ಬೇಕಂತ ಅನ್ಸಿದ್ರೆ ಅದನ್ನ ಕನ್ನಡದ ಗ್ರಾಮರ್ಗೆ ಕನ್ವರ್ಟ್ ಮಾಡ್ಬೇಕು. ನನ್ನ ಈ ಕನ್ನಡದ ವಾಕ್ಯವನ್ನ ಕನ್ನಡ ಗ್ರಾಮರಿಗೆ ಕನ್ವರ್ಟ್ ಮಾಡ್ಬೇಕು, ಗ್ರಾಮ್ಯಾಟಿಕಲ್ ಕನ್ನಡವನ್ನ ಮಾತಾಡ್ಬೇಕು ಅಂದ್ರ. ಓಕೆ, ಫಾರ್ ಎಕ್ಸಾಂಪಲ್, ಆ ನಾ ಓದಾಕ್ ಹತ್ತೀನ್ರಿ ಅಂದ್ರ ನಾನು ಓದುತ್ತಿದ್ದೇನೆ. ಅವಾಗ ಈ ಯಾವ ಟೆನ್ಸ್ ಅಂತ ನಿಮ್ಗೆ ಗೊತ್ತಾಗುತ್ತೆ. ತಿದ್ದೇನೆ ಅನ್ನೋದು ಎಂಡ್ ಆಗಿದ್ರ, ಓದುತ್ತಿದ್ದೇನೆ ಎಂಡ್ ಆಗಿದ್ರ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಐ ಆಮ್ ರೀಡಿಂಗ್. ನಾ ಮಾರ್ಕೆಟ್ ಹೋಗಕತ್ತೀನ್ರಿ, ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್, ಹೋಗುತ್ತಿದ್ದೇನೆ. ಓಕೆ, ಈಗ ನೋಡ್ರಿ, ಮಾರ್ಕೆಟ್ಗೆ ಈಗ ಹೋಗಾಕ್ ಹತ್ತಿರ್ತಾನ, ಎಲ್ಲಿ ಹೊಂಟಿವ್ ಅಂತ ಕೇಳಿದ್ರೆ ಮಾರ್ಕೆಟ್, ನಾನು ಮಾರ್ಕೆಟ್ಗೆ ಹೋಗುತ್ತಿದ್ದೇನೆ ಅಂತ ನಾವು. ಇದು ಒಂದು ಸಂದರ್ಭ, ಯಾವುದು, ಹೋಗುವ ಕ್ರಿಯೆ ನಡೀತಾ ಇದೆ, ಅದಕ್ಕೆ ಹೋಗ್ತಾ ಇದೀನಿ ಅಂತ ನಾವು. ಇನ್ನೊಂದು, ಮನ್ಯಾಗ ಕುತ್ಕೊಂಡ ನಾ ಮಾರ್ಕೆಟ್ ಹೋಗಕತ್ತೀನಿ ಅಂತಾನ, ಇನ್ನು ಹೋಗ್ತಾ ಇರೋದಿಲ್ಲ, ಕ್ರಿಯೆ ಮುಂದ್ ನಡೀತತ್ತ, ಆದ್ರ ಹೋಗುತ್ತಿರೋದಿಲ್ಲ. ಅವಾಗನು ಇದನ್ನೇ ಬಳಸ್ತೀವಿ, ಅದು ನೆಕ್ಸ್ಟ್ ಯೂಸೇಜ್ ದಲ್ಲಿ ಬರ್ತತ. ಈ ಅರ್ಥದಲ್ಲಿ ಒಂದು ಯಾವ ಸಂದರ್ಭದಲ್ಲಿ ಬಳಸ್ತೀವಿ ಅಂದ್ರ, ಒಂದು ಕ್ರಿಯೆ ನಾವು ಮಾತನಾಡುವ ಸಮಯದಲ್ಲಿ ಕ್ರಿಯೆ ನಡೆಯುತ್ತಿದೆ ಅಂತ ಹೇಳುವ ಸಂದರ್ಭದಲ್ಲಿ ಇದನ್ನ ಮಾತಾಡ್ತೀವಿ. ಇಟ್ ಶೋಸ್ ಅನ್ ಆಕ್ಷನ್ ವಿಚ್ ಇಸ್ ಗೋಯಿಂಗ್ ಆನ್ ಎಟ್ ದ ಟೈಮ್ ಆಫ್ ಸ್ಪೀಕಿಂಗ್, ಎಟ್ ದ ಮೂಮೆಂಟ್ ಆಫ್ ಸ್ಪೀಕಿಂಗ್. ಇನ್ನೊಂದು, ಆಕ್ಷನ್ ಈಸ್ ನಾಟ್ ಗೋಯಿಂಗ್ ಆನ್ ಎಟ್ ದ ಟೈಮ್ ಆಫ್ ಸ್ಪೀಕಿಂಗ್. ಒಂದು ಕ್ರಿಯೆ ನಾವು ಮಾತನಾಡುವ ಸಮಯದಲ್ಲಿ ಆಗ್ತಾ ಇರೋದಿಲ್ಲ. ಆಕ್ಷನ್ ಈಸ್ ಗೋಯಿಂಗ್ ಆನ್ ಬಟ್ ನಾಟ್ ಎಟ್ ದ ಟೈಮ್ ಆಫ್ ಸ್ಪೀಕಿಂಗ್. ಓಕೆ, ಹೇಳಿದ್ನಲ್ಲ, ಯಾವುದೇ ಮಾತಾಡ್ರಿ, ನೀವು ಯಾವುದೇ ವಾಕ್ಯವನ್ನ ಮಾತಾಡ್ರಿ, ಆ ವಾಕ್ಯವನ್ನ ಕನ್ನಡದ ಗ್ರಾಮ್ಯಾಟಿಕಲ್ ಸೆಂಟೆನ್ಸ್ ಅನ್ನಾಗಿ ಕನ್ವರ್ಟ್ ಮಾಡ್ರಿ. ಅವಾಗ ಈ ಟೆನ್ಸಿನ ವಾಕ್ಯ ಇದು ಅಂತ ಗೊತ್ತಾಗುತ್ತೆ. ಅದನ್ನ ನೆಗೆಟಿವ್ ಆದ್ರೂ ಅಂತಿರ್ಬೋದು, ಅಫರ್ಮೇಟಿವ್ ಆದ್ರೂ ಅಂತಿರ್ಬೋದು, ಇಂಟರಾಗೇಟಿವ್ ಆದ್ರೂ ಅಂತಿರ್ಬೋದು, ನೆಗೆಟಿವ್ ಇಂಟರಾಗೇಟಿವ್ ಆದ್ರೂ ಅಂತಿರ್ಬೋದು. ಓಕೆ, ಟೆನ್ಸ್ ಯಾವುದಂತ ಗೊತ್ತಾದಾಗ ಅವಾಗ ಆ ಟೆನ್ಸಿನ ಸೂತ್ರಕ್ಕೆ ಅನುಗುಣವಾಗಿ ವಾಕ್ಯವನ್ನ ಕಟ್ಕೊಳ್ಬೇಕು. ಯಾವ ಟೆನ್ಸ್ ನಲ್ಲಿ ನೀವು ಕನ್ನಡ ಮಾತಾಡಿರ್ತೀರೋ ಅಂದ್ರ ಕನ್ನಡ ವಾಕ್ಯ ಯಾವ ಟೆನ್ಸ್ ಯಾವ ಟೆನ್ಸ್ ನಲ್ಲಿ ಬರ್ತದ ಇದು ಅಂತ ನಿಮ್ಗೆ ಗೊತ್ತಾಗಬೇಕು. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ಇದ್ರ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಸೂತ್ರ ಅನ್ವಯಿಸಿ ಮಾತಾಡ್ಬೇಕು. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಇದ್ದಂತ ಸೆಂಟೆನ್ಸ್ ಅನ್ನ ನೀವು ಆ ಸೆಂಟೆನ್ಸ್ ಅನ್ನ ಮಾತಾಡಿದ್ರ ಪ್ರೆಸೆಂಟ್ ಪರ್ಫೆಕ್ಟ್ ಸೆಂಟೆನ್ಸ್ ನಲ್ಲಿರುವ ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಸೂತ್ರಕ್ಕೆ ಅನುಗುಣವಾಗಿ ನೀವು ವಾಕ್ಯವನ್ನ ಕಟ್ಟಿಕೊಳ್ಬೇಕು. ಓಕೆ, ಸೊ ಇದು ಮೂರನೇದ್ದು. ಮತ್ತೆ ಯಾವ ಸಂದರ್ಭದಲ್ಲಿ ಬಳಸ್ತೀವಿ ಅನ್ನೋದು, ಒಂದು, ನಾವು ಮಾತನಾಡುವ ಸಮಯದಲ್ಲಿ ಕ್ರಿಯೆ ನಡೆಯುತ್ತಿದೆ. ಎರಡನೇದ್ದು, ಕ್ರಿಯೆ ನಡೆಯುತ್ತಿದೆ ನಾವು ಮಾತನಾಡುವ ಸಮಯದಲ್ಲಿ ಅಲ್ಲ. ಇದು ಮೂರನೇದ್ದು. ಮತ್ತೆ ಯಾವ ಸಂದರ್ಭದಲ್ಲಿ ಈ ಯೂಸೇಜ್ ಆಫ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್
ಅಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಬಳಸ್ತೀವಿ. ಯೂಸೇಜ್ ಅಂದ್ರೆ ಯೂಸಸ್ ಅಂದಾಗ ಈಗ ನೋಡಿ, ಫಾರ್ ಅನ್ ಆಕ್ಷನ್ ವಿಚ್ ಹ್ಯಾಸ್ ಆಲ್ರೆಡಿ ಬೀನ್ ಅರೇಂಜ್ಡ್ ಟು ಟೇಕ್ ಪ್ಲೇಸ್ ಇನ್ ದ ನಿಯರ್ ಫ್ಯೂಚರ್. ಒಂದು ಕ್ರಿಯೆ ನಿಯರ್ ಫ್ಯೂಚರ್ ದಲ್ಲಿ, ಭವಿಷ್ಯತ್ ಕಾಲದಲ್ಲಿ ನಡೀತಿರ್ತದ. ಮತ್ತು ಭವಿಷ್ಯತ್ ಕಾಲ ಅಂತಿರಲ್ರಿ, ಫ್ಯೂಚರ್ ಟೆನ್ಸ್ ಆಗೋದಲ್ರಿ ಅಂತ ಕೇಳ್ಬಹುದು. ಹೌದು, ಫ್ಯೂಚರ್ ದಲ್ಲಿ ಕ್ರಿಯೆ ಆಗುತ್ತಾ, ಫ್ಯೂಚರ್ ದಲ್ಲಿ ನಡೆಯುವಂತ ಕ್ರಿಯೆಯನ್ನ ಹೇಳುವ ಫ್ಯೂಚರ್ ಟೆನ್ಸ್. ಆದ್ರೆ ಇಲ್ಲಿ ಇಂಗ್ಲಿಷ್ ಗ್ರಾಮರ್ ದಲ್ಲಿ ಏನು ಅಂತಂದ್ರೆ, ಫ್ಯೂಚರ್ ದಲ್ಲಿ ನಡೆಯುವಂತ ಕ್ರಿಯೆಗಳನ್ನ ಹೇಳಾಕ್ನು ನಾವು ಈ ಟೆನ್ಸ್ ಅನ್ನ ಬಳಸ್ತೀವಿ. ಈಗ ಗೊತ್ತಾಗುತ್ತೆ ನಿಮಗೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನು ಬಳಸ್ತೀವಿ. ದ ಚೀಫ್ ಮಿನಿಸ್ಟರ್ ಕಮ್ಸ್ ಟು ಧಾರವಾಡ ಟುಮಾರೋ. ನಾಳೆ ಚೀಫ್ ಮಿನಿಸ್ಟರ್ ಧಾರವಾಡಕ್ಕೆ ಬರುತ್ತಾನೆ, ತಾನೇ. ಪ್ರೆಸೆಂಟ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಓಕೆ, ನಾಳೆ ಬರ್ತಾನ, ಕ್ರಿಯೆ ನಾಳೆ ನಡೆಯುತ್ತಾ, ಆದ್ರ ಈಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಹೇಳ್ತಾ ಇದ್ವಿ. ಅಂದ್ರ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನು ಸಹಿತ ಫ್ಯೂಚರ್ ಟೆನ್ಸ್ ನಲ್ಲಿ ನಡೆಯುವಂತ ಆ ಭವಿಷ್ಯತ್ ಕಾಲದಲ್ಲಿ ನಡೆಯುವಂತ ಕ್ರಿಯೆಗಳನ್ನು ಹೇಳಕ್ ಬಳಸ್ತೀವಿ. ಇದನ್ನು ಹಾಗೇನೆ, ಇಟ್ ಈಸ್ ಯೂಸ್ಡ್ ಫಾರ್ ಅನ್ ಆಕ್ಷನ್ ವಿಚ್ ಹ್ಯಾಸ್ ಆಲ್ರೆಡಿ ಬೀನ್ ಅರೇಂಜ್ಡ್ ಟು ಟೇಕ್ ಪ್ಲೇಸ್ ಇನ್ ದ ನಿಯರ್ ಫ್ಯೂಚರ್. ಟೇಕ್ ಪ್ಲೇಸ್ ಅಂದ್ರೆ, ಟೇಕ್ ಪ್ಲೇಸ್ ಅಂದ್ರೆ ಒಂದು ವರ್ಬ್ ಇದು. ಪ್ಲೇಸ್ ಅಂದ್ರೆ ಸ್ಥಳ ಅಲ್ಲ, ಟೇಕ್ ಪ್ಲೇಸ್ ಅನ್ನೋದು ಒಂದು ವರ್ಬ್ ಇದು. ಫ್ರೇಸಲ್ ವರ್ಬ್ ಅಂತೀವಿ. ಓಕೆ, ಫ್ರೇಸಲ್ ವರ್ಬ್. ಟೇಕ್ ಪ್ಲೇಸ್ ಆಗುವುದು, ಹ್ಯಾಪನ್ ಅನ್ನಂಗ, ಸಂಭವಿಸು, ಆಗು. ಫಾರ್ ಎಕ್ಸಾಂಪಲ್, ದ ಫಸ್ಟ್ ವರ್ಲ್ಡ್ ವಾರ್ ಟುಕ್ ಪ್ಲೇಸ್ ಇನ್ 1914. ದ ಸೆಕೆಂಡ್ ವರ್ಲ್ಡ್ ವಾರ್ took place in 1939, like this. Take place, took place, taken place, like this. In the near future. See the examples. My friends are arriving tomorrow. My friends are arriving tomorrow. Arrive ಅಂದ್ರೆ ಆಗಮಿಸು. ತಿಳ್ಕೊ, ಆಗಮಿಸು ಅಂತ ವರ್ಡ್ ಮಾತಾಡ್ತಾರೆ ಕನ್ನಡ, ಅವಾಗ ಅರೈವ್ ಅನ್ಬೇಕು. ಅರೈವ್ ಬರುತ್ತಿದ್ದಾರೆ ಕಮಿಂಗ್ ಅನ್ಬೇಕು. ನೀವು ಆಗಮಿಸು ಅಂದ್ರ ಅರೈವ್ ಅಂತ ಯೂಸ್ ಮಾಡ್ರಿ. ಸಾಂದರ್ಭಿಕವಾಗಿ ನೀವು ಕರೆಕ್ಟ್ ವರ್ಡ್ ಅನ್ನ ಯೂಸ್ ಮಾಡ್ತಿರ್ತೀರಿ ಕನ್ನಡದಲ್ಲಿ. ಓಕೆ, ರೈಲು 10 ಗಂಟೆಗೆ ಆಗಮಿಸುವುದು, ಅಲ್ಲಿ ಆಗಮಿಸುವುದು ಅಂತಾನೆ ಹೆಚ್ಚು ಹೇಳ್ತಿರ್ತಾರ. ಅಂದ್ರೆ ಇನ್ನೊಂದು ಪ್ಲೇಸ್ ದಿಂದ ಬರ್ತಾ ಇರ್ತದ. ಓಕೆ, ಆಗಮಿಸುವುದು, ಅದಕ್ಕ ಅರೈವಿಂಗ್ ಅಂತ ಬಳಸ್ಬೇಕು. ನೀವು ಕನ್ನಡದಲ್ಲಿ ಸಹಜವಾಗಿ ಬರಾಕತ್ಯಾರಿ ಅಂದ್ರೆ ಕಮಿಂಗ್ ಅಂತಾನೆ ಬಳಸ್ರಿ. ಲೈಕ್ ದಿಸ್. ನೀವು ಮೈ ಫ್ರೆಂಡ್ಸ್ ಆರ್ ಅರೈವಿಂಗ್ ಟುಮಾರೋ. ನಾಳೆ ನನ್ನ ಗೆಳೆಯರು ಬರುತ್ತಿದ್ದಾರೆ. ಏನಾದ್ರೂ ಯೂಸ್ ಮಾಡ್ಕೊ. ಅರೈವಿಂಗ್ ಟು ಬೆಂಗಳೂರು, ಅರೈವಿಂಗ್ ಟು ಧಾರವಾಡ, ಅರೈವಿಂಗ್ ಟು ಮೈ ಹೌಸ್, ಏನಾದ್ರೂ ಯೂಸ್ ಮಾಡ್ಕೊಳ್ಬಹುದು, ಆಡ್ ಮಾಡ್ಕೊಳ್ಬಹುದು. ಮೈ ಫ್ರೆಂಡ್ಸ್ ಆರ್ ಅರೈವಿಂಗ್ ಟುಮಾರೋ. ನಾಳೆ ನನ್ನ ಗೆಳೆಯರು ಬರುತ್ತಿದ್ದಾರೆ. ಇದ್ದಾರೆ, ಇದ್ದಾರೆ. ಯಾವ ಟೆನ್ಸಿನ ಪ್ರತ್ಯಯ ಇದು? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ದ ಪ್ರತ್ಯಯ. ವರ್ಬಿಗೆ ಪ್ರತ್ಯಯ ಆಡ್ ಆಗಿರ್ತದ. ಈಗ ನಾಳೆ ಬರಾಕತ್ತಾರ ಅವರು, ಈಗ ಮಾತಾಡ್ತಾ ಇದ್ವಿ. ಓಕೆ, ನಾಳೆ ಬರುವಂತ ಕ್ರಿಯೆ, ಆಗುವಂತ ಕ್ರಿಯೆ ಅರೇಂಜ್ ಆಗಿದೆ ಆಲ್ರೆಡಿ. ಅದನ್ನ ಹೇಳಾಕ ಈ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ನನ್ನ ಫ್ರೆಂಡ್ಸ್ ನಾಳೆ ಬರಾಕತ್ತಾರ್ರಿ, ನಾಳೆ ಬರಾಕತ್ತಾರ್ರಿ, ಬರಾಕ್ ಹತ್ಯಾರ ಅಂತ ನೋಡಿ. ನಾವು ಇಲ್ಲಿ ಮಾತಾಡೋದ ಬೇರೆ ಹೊರಗ, ಇಲ್ಲಿ ಅದು ಗ್ರಾಮೆಟಿಕಲ್ ಆಗಿ ಇರುವುದನ್ನೇ ಬೇರೆ. ಓಕೆ, ಹತ್ಯಾರೆ ಅನ್ನೋದೇನು, ನಮ್ಮ ಆಡು ಭಾಷೆಯಲ್ಲಿ, ಆಯಾ ಪ್ರದೇಶದ ಭಾಷೆಯಲ್ಲಿ ನಾವು ವಿಚಿತ್ರವಾಗಿ ಮಾತಾಡ್ತಿರ್ತೀವಿ. ಅಂದ್ರೆ ಸ್ವಲ್ಪ ಸೆಂಟೆನ್ಸಸ್, ವರ್ಡ್ಸ್ ಗಳು ಡಿಫ್ರೆಂಟ್ ಆಗ್ತಿರ್ತಾವ. ಕೆಲವೊಂದು ಕಡೆಗೆ ಆ ನೀಟಾಗಿ ಗ್ರಾಮೆಟಿಕಲ್ ಆಗಿನೇ ಮಾತಾಡ್ತಿರ್ತಾರೆ, ಅದು ಬೇರೆ. ಓಕೆ, ನಮ್ಮ ಪ್ರದೇಶದ, ನಮ್ಮ ಊರಿನ ಭಾಷೆ ಹೇಗಿರ್ತತೋ ಹಾಗೆ ಮಾತಾಡ್ತಿರ್ತೀವಿ ನಾವು. ಈಗ ಅದೇ ಅಡೆತಡೆ ಆಗುತ್ತೆ. ಅದನ್ನ ನಾವು ದಾಟಬೇಕಾದ್ರೆ ಗ್ರಾಮೆಟಿಕಲ್ ಆಗಿ ಕನ್ನಡವನ್ನ ಮೊದಲು ಮನಸ್ಸಿನಲ್ಲಿ ಮಾಡ್ಕೊಳ್ಬೇಕು. ನಾಳೆ ನನಗೆ ಫ್ರೆಂಡ್ಸ್ ಬರಾಕತ್ತಾರ ಧಾರವಾಡಕ್ಕೆ, ನಾಳೆ ನನ್ನ ಗೆಳೆಯರು ಧಾರವಾಡಕ್ಕೆ ಬರುತ್ತಿದ್ದಾರೆ. ಈಗ ಹೇಳಿದ್ರಂದ್ರ ಈ ಟೆನ್ಸ್ ಯಾವುದು ಅಂತ ನಿಮ್ಗೆ ಗೊತ್ತಾಗ್ಬಿಡ್ತದೆ. ಅವಾಗ ಆ ಟೆನ್ಸ್ ಯಾವುದು, ಅದರ ಸೂತ್ರ ಏನು, ಆ ಸೂತ್ರಕ್ಕೆ ಅನುಗುಣವಾಗಿ ಸೆಂಟೆನ್ಸ್ ಅನ್ನ ಬಿಲ್ಡ್ ಮಾಡ್ಬೇಕು, ಕಟ್ಕೊಳ್ಬೇಕು. ಓಕೆ, ಅಫರ್ಮೇಟಿವ್ ಇದ್ರೆ ಅಫರ್ಮೇಟಿವ್, ನೆಗೆಟಿವ್ ಇದ್ರೆ ನೆಗೆಟಿವ್. ಬರಾಕ್ ಹತ್ಯಾರನು, ಬರಾಕ್ ಹತ್ತಿಲ್ಲನು. 4 ಅದಾವ ನೋಡ್ರಿ. ಅವರು ಬರುತ್ತಿದ್ದಾರೆ, ನನ್ನ ಗೆಳೆಯರು ಬರುತ್ತಿದ್ದಾರೆ, ನನ್ನ ಗೆಳೆಯರು ಬರುತ್ತಿಲ್ಲ, ನನ್ನ ಗೆಳೆಯರು ಬರುತ್ತಿದ್ದಾರೆಯೇ, ನನ್ನ ಗೆಳೆಯರು ಬರುತ್ತಿಲ್ಲವೇ. 4ರಲ್ಲಿ ಯಾವ್ದಾದ್ರು ಒಂದು ಹೇಳ್ತಿರ್ತಾರೆ. ಓಕೆ, ಲೈಕ್ ದಿಸ್. ಈಗ ನೆಗೆಟಿವ್ ಮಾಡ್ಬೇಕಾದ್ರೆ ಹೆಲ್ಪಿಂಗ್ ವರ್ಬ್ ಮುಂದ್ಗಡೆ ನಾಟ್ ಯೂಸ್ ಮಾಡ್ತೀರಿ. ಮೈ ಫ್ರೆಂಡ್ಸ್ ಆರ್ ನಾಟ್ ಅರೈವಿಂಗ್ ಟುಮಾರೋ. ಇಂಟ್ರಾಗೇಟಿವ್ ಇದ್ರೆ ಹೆಲ್ಪಿಂಗ್ ವರ್ಬ್ ಅದನ್ನ ಮೊದಲ ಯೂಸ್ ಮಾಡ್ತೀರಿ. ಆರ್ ಮೈ ಫ್ರೆಂಡ್ಸ್ ಆರ್ ಅರೈವಿಂಗ್ ಟುಮಾರೋ. ನೆಗೆಟಿವ್ ಇಂಟ್ರಾಗೇಟಿವ್ ಇದ್ರ ಆರ್ ಪ್ಲಸ್ ನಾಟ್ ಯೂಸ್ ಮಾಡ್ತೀರಿ. ಆರಂಟ್ ಮೈ ಫ್ರೆಂಡ್ಸ್ ಅರೈವಿಂಗ್ ಟುಮಾರೋ. ಹೆಲ್ಪಿಂಗ್ ವರ್ಬ್ ಯಾವು? ಆಮ್, ಈಸ್, ಆರ್. ಈ ಟೆನ್ಸ್ ಮೊದಲನೆಯ ಕ್ಲಾಸ್ ನಲ್ಲಿ ಡಿಟೇಲ್ ಆಗಿ ಡಿಸ್ಕಷನ್ ಮಾಡಿದೀವಿ ನಾವೆಲ್ಲ. ಹೆಲ್ಪಿಂಗ್ ವರ್ಬ್ ಸೂತ್ರ ಏನು, ಹೇಗೆ ಅಂತೇಳಿ.
ನೀವು ಅದನ್ನ ನೋಡಿದ್ರೆ ಇನ್ನಿಷ್ಟು ಹೆಚ್ಚು ಅರ್ಥ ಆಗುತ್ತೆ. ಓಕೆ, ಸೊ ಫಸ್ಟ್ ಲಿಂದ ನೋಡ್ಬೇಕು, ನಿಮ್ಗೆ ಈಜಿ ಅರ್ಥ ಆಗುತ್ತೆ. ಆಮ್, ಈಸ್, ಆರ್ ಹೆಲ್ಪಿಂಗ್ ವರ್ಬ್ಸ್. ಇವು ಹೆಲ್ಪಿಂಗ್ ವರ್ಬ್ಸ್ ಅಥವಾ ಟು ಬಿ ಫಾರ್ಮ್ಸ್ ಅಂತ ಬಳಸ್ತೀವಿ. ಎಲ್ಲಿ ಬಳಸ್ತೀವಿ? ಓನ್ಲಿ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬಳಸ್ತೀವಿ ಇವನ್ನ. ಆಮ್, ಈಸ್, ಆರ್. ಅಲ್ಲಿ ಇವುಗಳ ಮುಂದೆ ವರ್ಬ್ ಇರುದಿಲ್ಲ. ಇವುಗಳ ಮುಂದೆ ವರ್ಬ್ ಐತಿ ನೋಡ್ರಿ ಇಲ್ಲಿ. ಆರ್ ಅರೈವಿಂಗ್, ಈಸ್ ಗೋಯಿಂಗ್, ವರ್ಬ್ ಇದೆ. ಅಲ್ಲಿ ವರ್ಬ್ ಇರುದಿಲ್ಲ. ನೌನ್ ಇರ್ಬೋದು, ವರ್ಬ್ ಎಡ್ವರ್ಬ್ ಇರ್ಬೋದು, ಪ್ರಿಪೋಸಿಷನ್ ನೌನ್ ಇರ್ಬೋದು, ಪೊಸೆಸಿವ್ ನೌನ್ ಪ್ಲಸ್ ಎಡ್ಜೆಕ್ಟಿವ್ ಇರ್ಬೋದು, ಎಡ್ಜೆಕ್ಟಿವ್ ನೌನ್ ಇರ್ಬೋದು, ಎಡ್ಜೆಕ್ಟಿವ್ ಇರ್ಬೋದು. ಅಲ್ಲೇ ಓನ್ಲಿ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಕ್ರಿಯಾಪದ ಇರುದಿಲ್ಲ. ಇಲ್ಲಿ ಇವುಗಳ ಮುಂದೆ ಕ್ರಿಯಾಪದ ಇರ್ತದೆ. ಓಕೆ, ಲೈಕ್ ದಿಸ್, ಮೈ ಫ್ರೆಂಡ್ಸ್ ಆರ್ ಅರೈವಿಂಗ್ ಟುಮಾರೋ. ಈಗ ಬರುವುದು, ಆಗಮಿಸುವುದು ನಾಳೆ ನಡೀತಾ ಇದೆ. ಈಗ ಮಾತಾಡ್ತಾ ಇದೀವಿ ನಾವು. ಕನ್ನಡದಲ್ಲಿ ಮಾತಾಡ್ತೀವಲ್ಲ, ನಾಳೆ ನಮ್ಮ ಫ್ರೆಂಡ್ಸ್ ಬರಕತ್ತಾರೆ ಅಂತೀರಿ ನೋಡಿ. ಇದೇ ಟೆನ್ಸ್ ಅನ್ನ ಮಾತಾಡ್ತಾ ಇದ್ರಿ ನೀವು. ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲ ಅದು. ಓಕೆ, ಲೈಕ್ ದಿಸ್. ಸುಮಾ ಇಸ್ ಗೋಯಿಂಗ್ ಟು ದ ಯು ಎಸ್ ಎ ನೆಕ್ಸ್ಟ್ ವೀಕ್. ಯು ಎಸ್ ಎ ಹಿಂದ ದ ಬರ್ತದ. ಯು ಎಸ್ ಎಸ್ ಆರ್ ಅಂತ ನೋಡ್ರಿ, ಅದ್ರ ಹಿಂದನೂ ದ ಬರ್ತದ. ನೀವು ಅಮೆರಿಕ ಅಂದ್ರೆ ದ ಯೂಸ್ ಮಾಡಬಾರ್ದು. ನೋ ಆರ್ಟಿಕಲ್ ಶುಡ್ ಬಿ ಯೂಸ್ಡ್ ಬಿಫೋರ್ ದ ಪ್ರಾಪರ್ ನೌನ್ಸ್, ಬಿಫೋರ್ ಪ್ರಾಪರ್ ನೌನ್ಸ್, ಲೈಕ್ ದಿಸ್. ಸುಮಾ ಈಸ್ ಗೋಯಿಂಗ್ ಟು ದ ಯು ಎಸ್ ಎ ನೆಕ್ಸ್ಟ್ ವೀಕ್. ನಾವು ಆರ್ಟಿಕಲ್ ಹೇಳುವಾಗ ಡೀಟೇಲ್ ಆಗಿ ಡಿಸ್ಕಷನ್ ಮಾಡೋದು. ಈಗ ಯು ಎಸ್ ಎಗೆ ಯಾವಾಗ, ಅಮೆರಿಕಕ್ಕೆ ಯಾವಾಗ ಹೊರಟಿದ್ದಾಳೆ? ನೆಕ್ಸ್ಟ್ ವೀಕ್. ನೆಕ್ಸ್ಟ್ ವೀಕ್ ಹೋಗುದನ್ನ ಈಗ ಹೇಳ್ತಾ ಇದ್ದಾಳೆ. ನಾನ್ ಮುಂದಿನ ವೀಕ್ ಅಮೆರಿಕಕ್ಕೆ ಹೊಂಟೀನಿ, 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 ಹೋಗ್ತಾ ಇದ್ದೀನಿ, ಹೋಗ್ತಾ ಇದ್ದೀನಿ, ಹೋಗಾಕತ್ತೀನಿ ಅಂದ್ರ ಹೋಗುತ್ತಿದ್ದೇನೆ, ತಿದ್ದೇನೆ. ಯಾವ ಟೆನ್ಸ್ ಅನ್ನ ಯೂಸ್ ಮಾಡ್ತಾ ಇದ್ರಿ? ಇದೇ ಟೆನ್ಸ್ ಅನ್ನ ಯೂಸ್ ಮಾಡ್ತಾ ಇದ್ರಿ. ಹೋಗುದು ಯಾವಾಗ? ಈಗ ಹೋಗ್ತಾ ಇಲ್ಲ, ನಾಳೆ ಅಥವಾ ಫ್ಯೂಚರ್ ದಲ್ಲಿ ಹೋಗ್ತಾ ಇದೀರಿ. ನೆಕ್ಸ್ಟ್ ವೀಕ್ ಹೋಗ್ತಾ ಇದೀರಿ, ಹೋಗ್ತಾ ಇದ್ದಾಳ. ಸುಮಾ ಅಂತ ನಾವು ತಗೊಂಡಿವಿ ಇಲ್ಲಿ. ಯಾವ್ದಾದ್ರು ನೀವು ಯೂಸ್ ಮಾಡ್ಬೋದು. ಅವಾಗ ಆಗ ಆಗುವಂತ, ಮುಂದೆ ಆಗುವಂತ ಕ್ರಿಯೆನ ಹೇಳಕ ಈ ಟೆನ್ಸ್ ಅನ್ನ ಬಳಸ್ತೀವಿ. ಸುಮಾ ಈಸ್ ಗೋಯಿಂಗ್ ಟು ದ ಯು ಎಸ್ ಎ ನೆಕ್ಸ್ಟ್ ವೀಕ್. ಹಿ ಈಸ್ ಗೋಯಿಂಗ್ ಟು ಬಿಲ್ಡ್ ಎ ಹೌಸ್ ನೆಕ್ಸ್ಟ್ ಇಯರ್. ಮುಂದಿನ ವರ್ಷ ಮನಿ ಕಟ್ಟಸಕತ್ತಾನ್ರಿ, ಕಟ್ಟಿಸ್ತಾನ್ರಿ ಅನ್ನೂ ಅಂತೀರಿ. ಕಟ್ಟಿಸಕ ಕಟ್ಟಿಸಕತ್ತಾನ್ರಿ ಅಂತಾನೂ ಅಂತೀರಿ. ಕಟ್ಟಿಸ್ತಾ ಇದ್ದಾನೆ, ಕಟ್ಟಿಸುತ್ತಿದ್ದಾನೆ ಅನ್ನೂ ಅಂತೀರಿ. ಮುಂದಿನ ವರ್ಷ ಕಟ್ಟಿಸ್ತಾ ಇರ್ತಾನ. ಇದು ನಿಯರ್ ಫ್ಯೂಚರ್ ಅಂದ್ರೆ ಜಸ್ಟ್ ಒಂದ್ ತಾಸಿನ ನಂತರ ಆಗುವಂತದ್ದಲ್ಲ. ನಿಯರ್ ಫ್ಯೂಚರ್ ಅಂದ್ರೆ ಒಂದ್ ವರ್ಷ ಇರ್ಬೋದು, 10 ವರ್ಷ ನಂತರ ಇರ್ಬೋದು, ಒಂದ್ ತಿಂಗಳ ನಂತರ ಇರ್ಬೋದು, 3 ಮಂತ್ಸ್ ಇರ್ಬೋದು, 4 ವೀಕ್ಸ್ ಇರ್ಬೋದು, ಏನೇ ಇರ್ಲಿ ಅದು. ಓಕೆ, ಹಿ ಈಸ್ ಗೋಯಿಂಗ್ ಟು ಬಿಲ್ಡ್ ಎ ಹೌಸ್ ನೆಕ್ಸ್ಟ್ ಇಯರ್. ಮುಂದಿನ ವರ್ಷ ಅವನು ಮನೆಯನ್ನು ಕಟ್ಟಿಸುತ್ತಿದ್ದಾನೆ, ತಿದ್ದಾನೆ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಓಕೆ, ಈ 3 ಸಂದರ್ಭಗಳಲ್ಲಿ ಈ ಟೆನ್ಸ್ ಅನ್ನ ಬಳಕೆ ಮಾಡ್ತೀವಿ. ಇದು ಬಹಳ ಇಂಪಾರ್ಟೆಂಟ್. ಅಂದ್ರ ಎಲ್ಲಾ ಟೆನ್ಸು ಅಷ್ಟೇ ಇಂಪಾರ್ಟೆಂಟ್. ಅಂದ್ರ ಯೂಸೇಜ್ ಒಮ್ಮೊಮ್ಮೆ ಕೇಳ್ಬಿಡ್ತಾರ, ಈ ಕೆಳಗಿನವುಗಳಲ್ಲಿ ಯಾವ ಏನು ಯಾವುದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಅಥವಾ ಯಾವ ಸಂದರ್ಭದಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಬಳಸುವುದಿಲ್ಲ, ಯಾವುದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ದ ಯೂಸೇಜ್ ಅಲ್ಲ ಅಂತಾನು ಕೇಳ್ಬೋದು. ಲೈಕ್ ದಿಸ್. ಎಲ್ಲೆಲ್ಲಿ ಬಳಸ್ತೀವಿ ಇದನ್ನ? ಒಂದು, ಇಟ್ ಶೋಸ್ ಅನ್ ಆಕ್ಷನ್ ವಿಚ್ ಇಸ್ ಗೋಯಿಂಗ್ ಆನ್ ಎಟ್ ದ ಟೈಮ್ ಆಫ್ ಸ್ಪೀಕಿಂಗ್, ಎಟ್ ದ ಮೊಮೆಂಟ್ ಆಫ್ ಸ್ಪೀಕಿಂಗ್. ನಾವು ಮಾತನಾಡುವ ಸಮಯದಲ್ಲಿ ಒಂದು ಕ್ರಿಯೆ ನಡೆಯುತ್ತಿದೆ ಎಂಬುದನ್ನು ತಿಳಿಸುವಾಗ ಈ ಟೆನ್ಸ್ ಅನ್ನ ಬಳಸ್ತೀವಿ. ಒಂದು. ಎರಡು, ಕ್ರಿಯೆ ನಡೀತಿರ್ತತ ಆದರೆ ನಾವು ಮಾತನಾಡುವ ಸಮಯದಲ್ಲಿ ಅಲ್ಲ ಅಂತ ಹೇಳುವಾಗ. ಮೂರು, ಕ್ರಿಯೆ ಫ್ಯೂಚರ್ ದಲ್ಲಿ ಆಗ್ತಿರ್ತತ, ಅದನ್ನ ಹೇಳುವಾಗ ಈ ಟೆನ್ಸ್ ಅನ್ನ ಬಳಸ್ತೀವಿ. ಫಾರ್ ಅನ್ ಆಕ್ಷನ್ ವಿಚ್ ಹ್ಯಾಸ್ ಆಲ್ರೆಡಿ ಬೀನ್ ಅರೇಂಜ್ಡ್ ಟು ಟೇಕ್ ಪ್ಲೇಸ್ ಇನ್ ನಿಯರ್ ಫ್ಯೂಚರ್. ಈ 3 ಸಂದರ್ಭಗಳಲ್ಲಿ ಈ ಟೆನ್ಸ್ ಅನ್ನ ಬಳಸ್ತೀವಿ ನಾವು. ಓಕೆ, ಇದು ಇವತ್ತಿನ ಕ್ಲಾಸ್. ಯಾವುದು? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಇದನ್ನಿಷ್ಟೇ ನೋಡಿದ್ರೆ ಅರ್ಥ ಆಗೋದಿಲ್ಲ ನಿಮಗೆ. ನೀವು ಹಿಂದಿನಿಂದ ನೋಡ್ಕೋತ ಬರಬೇಕು. ಯಾವ ವಿಡಿಯೋನು ಸ್ಕಿಪ್ ಮಾಡ್ದೇನೆ ನೋಡ್ಬೇಕು. ನಾನು ನೋಡ್ಲಿ ಏನೋ ಅದು ಏನೋ ಅಂತ ಹೇಳಿ ಏನೋ ನೀವು ನೋಡ್ಬೇಕು ವಿಡಿಯೋ ಅಂತ ಹೇಳಿ ನಾ ಹೇಳ್ತಾ ಇಲ್ಲ. ನೀವು ನೋಡಿದ್ರೆ ಒಳ್ಳೇದಾಗತ್ತ. ಅಂದ್ರ ಇಂಗ್ಲಿಷ್ ಅನ್ನ ಸ್ವಚ್ಛವಾಗಿ ಕಲಿತೀರಿ ನೀವು. ಸ್ವಲ್ಪ ಮೊದಲೇ ಹೇಳಿದ್ದೀನಲ್ಲ, ಸ್ವಲ್ಪ ಸುತ್ತಿ ಬಳಸಿ ಆದಂಗ ಆಗತ್ತ. ಇದು ನಿಮ್ ಮನಸ್ಸಿಗೆ ಹಂಗ ಅನ್ಸತ್ತ. ಆದ್ರೆ ಬೇರೆ ದಾರಿ ಇಲ್ಲ. ಬೇರೆ ನೀವು ದಾರಿಯಿಂದ ಇಂಗ್ಲಿಷ್ ಕಲಿಬೇಕಂದ್ರ ಸಾಧ್ಯ ಇಲ್ಲ ಅದು. ಅದಕ್ಕಾಗಿ ಇದೇ ಒಂದು ವೇದಲ್ಲಿ, ಇದೇ ಮೆಥಡ್ ದಲ್ಲಿ ಕಲಿಬೇಕಾಗತ್ತ. ಸ್ಟಾರ್ಟಿಂಗ್ ಏನಾಗುತ್ತೆ ನಿಮಗೆ? ಇದು ಇವ್ರು ಹಂಗು ಹಂಗು ಹೇಳ್ತಾರಪ್ಪ, ಇದು ಆ ಕನ್ನಡ, ಇದು ಆ ಪ್ರತ್ಯಯ, ಇದು ಅದು ಇದು ಅಂತೇಳಿ ಕನ್ಫ್ಯೂಷನ್ ಮಾಡ್ತಾರಪ್ಪ ಅಂತ ಫೀಲ್ ಆಗುತ್ತೆ ನಿಮಗೆ. ಅದು ಹಾಗೆ ಆಗುತ್ತೆ ಅದು. ಆದ್ರೆ ನೀವು ವಿಡಿಯೋ ನೋಡ್ತಾ 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 ಹೋದಂಗೆಲ್ಲ ನಾ ಹೇಳುವುದು ಸ್ಪಷ್ಟತೆ ಏನು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ನಾವು ಯಾವ ಅರ್ಥದಲ್ಲಿ ಮಾತಾಡ್ತಾ ಇದ್ದೀನಿ, ಉದ್ದೇಶ ಏನು, ಹೀಗೆ ಮಾಡಿದ್ರೆ ಅಷ್ಟೇ ಕಲಿಯಕ್ ಸಾಧ್ಯ ಆಗತ್ತ ಅಂತ ನಿಮ್ಮ ಅರಿವಿಗೆ ಬಂದೇ ಬರ್ತದ ಅದು. ಓಕೆ, ಸ್ವಲ್ಪ ದಿನ ಮಾತ್ರ ನಿಮ್ಗೆ ಅದು ಏನು ಕಿರಿಕಿರಿ ಅಂತ ಅನಿಸ್ದಾಗ ಆಗುತ್ತೆ ಕಲಿಯುವಾಗ. ಆಮೇಲೆ ಕಲಿತಾ 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 ಏನಾಗತ್ತ, ಬಹಳಷ್ಟು ಈಸಿ ಆಗಿ ಬಿಡ್ತದ.
ಸೆಂಟೆನ್ಸ್ ಅನ್ನು ನೀವು ನಿಧಾನವಾಗಿ ಕಟ್ಕೊಳ್ತಾ ಹೋಗ್ತೀರಿ. ಲೇಟ್ ಆಗುತ್ತತ್ ಇದು ಪ್ರಾಸೆಸ್ ಲೇಟ್ ಆಗುತ್ತ. ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯುವುದಂದ್ರ ಚಾಲೆಂಜಿಂಗ್ ಟಾಸ್ಕ್ ಅದು. ಸ್ವಲ್ಪ ಲೇಟ್‌ನು ಆಗುತ್ತೆ. ಆದ್ರೆ ಬೇರೆ ವೇ ಇಲ್ಲಲ್ಲ. ಬೇರೆ ಮೆಥಡ್ ಇಲ್ಲಲ್ಲ. ಓಕೆ. ಇಂಗ್ಲಿಷ್‌ನಲ್ಲಿ ಸ್ವಲ್ಪ ಮಟ್ಟಿಗೆ ಮಾತಾಡಕ್ ಕಲಿಬಹುದು. ಅದು ಸ್ವಲ್ಪ ಮಟ್ಟಿಗೆ ಮಾತಾಡಕ್ ಕಲಿಯಾಕ ಇದನ್ನ ವಿಡಿಯೋ ನೋಡ್ಬೇಕಂತೇನಿಲ್ಲ. ನೀವು 4 ಜನದ ಜೊತೆ ಮಾತಾಡ್ಕೋತಾ ಇದ್ರ ಅಥವಾ ನೀವು ಇಂಗ್ಲಿಷ್ ನ್ಯೂಸ್ ಚಾನೆಲ್ ಅನ್ನ ನೋಡ್ತಾ ಇದ್ರ ಅಥವಾ ಕೇಳ್ತಾ ಇದ್ರ ಬಂದ್ಬಿಡ್ತೈತದು. ಆದ್ರೆ ನಮ್ಮ ಮುಂದೆ ಕಾಂಪಿಟಿಟಿವ್ ಎಕ್ಸಾಮ್ಸ್ ಇದಾವ. ಅವನ್ನನ್ನು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತ. ಇಲ್ಲಿ ಗ್ರಾಮರ್‌ನು ಕಲಿತಿರ್ತೀರಿ, ಇತ್ತ ಮಾತಾಡೋದುನು ಗೊತ್ತಾಗ್ತಿರ್ತದ. ಹೇಗ್ ಮಾತಾಡ್ಬೇಕು ಅನ್ನೋದನ್ನ. ಓಕೆ. ಇಲ್ಲಿ ಏನೇ ಹೇಳಿ ನಾನು ಗ್ರಾಮರ್ ಅದು ಡೈರೆಕ್ಟ್ ಆಗಿ ನಿಮ್ಮ ಕಾಂಪಿಟಿಟಿವ್ ಎಕ್ಸಾಮ್‌ಗೆ ರಿಲೇಟೆಡ್ ಆಗಿರ್ತದ. ಇಷ್ಟು ಡಿಟೇಲ್ ಆಗಿ ಹೋಗ್ತೀನಲ್ಲ ಅಲ್ಲಿ ಈಸಿ ಆಗಿಬಿಡ್ತದ ನಿಮಗೆ. ಗ್ರಾಮರ್ ಈಸಿ ಆಗುತ್ತೆ. ನಾನು ಇಲ್ಲಿ ಹೆಚ್ಚು ಯಾವುದಕ್ಕೆ ಒತ್ತು ಕೊಡ್ತಾ ಇದ್ದೀನಿ ಅಂದ್ರ ಇಂಗ್ಲಿಷ್ ಅನ್ನ ಹೇಗೆ ಮಾತಾಡ್ಬೇಕು, ಕನ್ನಡವನ್ನ ಅರ್ಥೈಸಿಕೊಂಡು ಅದರ ಮೂಲಕ ಇಂಗ್ಲಿಷ್ ಅನ್ನ ಹೇಗೆ ಮಾತಾಡ್ಬೇಕು ಅನ್ನೋದು ನಾ ಇಲ್ಲಿ ಹೆಚ್ಚು ಒತ್ತು ಕೊಡೋದು. ಗ್ರಾಮರ್ ನೋ ಪ್ರಾಬ್ಲಮ್ ಎಟ್ ಆಲ್. ನಾ ಇದು ಏನ್ ಹೇಳ್ತಾ ಇದ್ದೀನಿ ಇದು ಎಲ್ಲ ಆ, ನಮ್ಮ ಎಕ್ಸಾಮ್ಗೆ ಇದ್ದೇ ಇರ್ತದ. ಆ ಟಾಪಿಕ್ ಮೇಲೆ ಬಂದೇ ಬಂದಿರ್ತಾವ. ಬಂದಿರದೇ ಇದ್ರು ಆ ಟಾಪಿಕ್ ಇನ್ನೊಂದು ಕ್ವಶನ್ ಬಿಡ್ಸಕ ಹೆಲ್ಪ್ ಆಗ್ತಿರ್ತದೆ ನಿಮಗೆ. ಓಕೆ. ಗ್ರಾಮರ್‌ದಲ್ಲಿ ನೀವು ಬಹಳಷ್ಟು ಪರಿಣಿತಿಯನ್ನ ಹೊಂದ್ತೀರಿ. ಆದರೆ ನೀವು ಯಾವುದ್ರ ಕಡೆಗೆ ಲಕ್ಷ್ಯ ಕೊಡ್ಬೇಕಂದ್ರ ಮಾತಾಡೋದು ಹೇಗಂತ ಹೇಳ್ತಾ ಇದ್ದೀನಲ್ಲ ಅದ್ರ ಕಡೆಗೆ ಹೆಚ್ಚು ಗಮನ ಇರ್ಬೇಕು ನಿಮ್ಗೆ. ಓಕೆ. ಯಾಕಂದ್ರೆ ಅದು ಸ್ವಲ್ಪ ಸುತ್ತಿ ಬಳಸಿ ಹೇಳ್ದಂಗ ಆಗುತ್ತದ ಅದು. ಮೊದಲು ನಮ್ಮ ಆಡು ಭಾಷೆಯನ್ನ ಗ್ರಾಮರಿಗೆ ಕನ್ವರ್ಟ್ ಮಾಡ್ಬೇಕು. ಆಮೇಲೆ ಅದು ಯಾವ ವಾಕ್ಯವಂತ ಗುರುತಿಸ್ಬೇಕು, ಯಾವ ಟೆನ್ಸ್ ಅಂತ ಗುರುತಿಸ್ಬೇಕು, ಅದ್ರಲ್ಲಿ ಸಬ್ಜೆಕ್ಟ್ ಯಾವ್ದಂತ ನೋಡ್ಬೇಕು, ವರ್ಬ್ ಯಾವ್ದಂತ ನೋಡ್ಬೇಕು, ಅದರ ಸೂತ್ರ ನೆನ್ಪು ಮಾಡ್ಕೊಳ್ಬೇಕು. ಆಮೇಲೆ ವಾಕ್ಯವನ್ನು ಕಟ್ಕೊಳ್ಬೇಕಾಗತ್ತೆ. ಇಷ್ಟೆಲ್ಲ ಪ್ರಾಸೆಸ್ ಇರ್ತದೆ. ಸ್ವಲ್ಪ ದಿನ ಮಾತ್ರ ಅದು ಹಂಗಾಗ್ತಿರ್ತದೆ. ಆಮೇಲೆ ನಿಮ್ಮ ಮೈಂಡ್ ನಲ್ಲಿ ಸ್ಟಾಕ್ ಆಗಿಬಿಟ್ಟಿರ್ತದೆ ಅದು. ಇಮಿಡಿಯೇಟ್ ಆಗಿ ಇದೇ ಟೆನ್ಸ್ ಅಂತ ನಿಮ್ಗೆ ಗೊತ್ತಾಗುತ್ತ. ದುರಂತ ಏನಂತಂದ್ರೆ ಅದನ್ನ ನಾವು ಸ್ಟಾರ್ಟ ಮಾಡಿರುದಿಲ್ಲ. ಪ್ರಯತ್ನನ ಸ್ಟಾರ್ಟ್ ಮಾಡಿರುದಿಲ್ಲ. ಅವಾಗ ಇದು ಆಗುದಿಲ್ಲ ಅಂದ್ಬಿಡ್ತೀವಿ. ಹಿಂಗಾಗಿ ಕಲಿತಾ ಇಲ್ಲ. ಇಂಗ್ಲಿಷ್ ಬರ್ತಾ ಇಲ್ಲ. ಓಕೆ. ಅದನ್ನ ಏನು ಭಾರಿ ಲ್ಯಾಂಗ್ವೇಜ್ ಏನು ಕಲಿಲಾರ್ದ ಲ್ಯಾಂಗ್ವೇಜ್ ಅಂತ ತಿಳ್ಕೊಂಡ್ಬಿಟ್ಟಾರ. ಓಕೆ. ಸೊ ಅದಕ್ಕೆ ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಫಸ್ಟ್ ಟು ಲಾಸ್ಟ್ ಬಹಳ ಸ್ವಚ್ಛವಾಗಿ ನೋಡ್ರಿ. ನಾನು ಬಿಡ್ಲಾರ್ದನೆ ನೀವು ಎಲ್ಲಾ ವಿಡಿಯೋಸ್ ನೋಡ್ಬೇಕು. ಒಂದೇ ನೋಡಿದ್ರೆ ಆಗುದಿಲ್ಲ ಅದು. ಯಾಕಂದ್ರೆ ನಿಮ್ಗೆ ಡೌಟ್ ಇರ್ತಾವ ಬಹಳಷ್ಟು. ಈ ಕ್ಲಾಸ್ ಹೇಳುವಾಗ ಒಂದು ಡೌಟ್ ಇರ್ತತ. ಆ ಡೌಟ್ ಅನ್ನ ನಾ ಹಿಂದರ ಹೇಳ್ತೀನಿ ಅಥವಾ ಮುಂದಿನ ವಿಡಿಯೋದಲ್ಲೇ ಹೇಳಿರ್ತೀನಿ. ಇವತ್ತು ನೀವು ನೋಡಿರೋದಿಲ್ಲ. ಹಿಂಗಾಗಿ ಅದು ಉಳ್ಕೊಂಡ್ಬಿಡ್ತತ. ಇದು ಅರ್ಥ ಆಗಲ್ಲ ಅಂತ ಕೈ ಬಿಟ್ಬಿಡ್ತೀರಿ. ಓಕೆ. ಲೈಕ್ ದಿಸ್. ಇದರೊಂದಿಗೆ ನಾನು ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.